ಆದಿವಾಸಿ ಹಕ್ಕಿಪಿಕ್ಕಿ ಜನಾಂಗದವರಿಗೆ ಮೂಲಭೂತ ಸೌಲಭ್ಯ ಹಾಗೂ ಪರಿಶಿಷ್ಟ ಪಂಗಡ ಜಾತಿ ಪ್ರಮಾಣ ಪತ್ರ ಒದಗಿಸುವಂತೆ ಸೋಮವಾರ ಸಂಜೆ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿಗೆ ಮನವಿ ಸಲ್ಲಿಸಿದರು. ಅರಣ್ಯ ಪ್ರದೇಶಗಳಲ್ಲಿ ಸುಮಾರು ವರ್ಷಗಳಿಂದ ವಾಸಿಸುತ್ತಾ ಅರಣ್ಯ ಪ್ರದೇಶದಲ್ಲಿ ಗಡ್ಡೆ ಗೆಣಸುಗಳು ಹಾಗೂ ಕಾಡು ಪ್ರಾಣಿಗಳನ್ನು ತಿನ್ನುತ್ತಾ ಅರಣ್ಯ ಪ್ರದೇಶದಲ್ಲಿ ಜೀವನ ಸಾಗಿಸುತ್ತಿದ್ದೇವೆ. ನಮಗೆ ಯಾವುದೇ ಸರ್ಕಾರಿ ದಾಖಲೆ ಇಲ್ಲ ಎಂದು ಮನವಿಯಲ್ಲಿ ತಿಳಿಸಿದ್ದಾರೆ. ಆದರೆ ಕೆಲವು ವರ್ಷಗಳ ಹಿಂದೆ ಅರಣ್ಯ ಕಾಯ್ದೆ ಜಾರಿ ಇರುವುದರಿಂದ ಇಂತಹ ಆದಿವಾಸಿ ಜನಾಂಗದವರನ್ನ ಅರಣ್ಯ ಇಲಾಖೆಯ ಅಧಿಕಾರಿಗಳು ಇವರನ್ನ ಅರಣ್ಯದಿಂದ ಒಕ್ಕಲೆಬ್ಬಿಸಿದ್ದಾರೆ ಎಂದು ದೂರಿದರು. ಜಿಲ್ಲಾ ಸಚಿವರಾದಂಥ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಸಾಹೇಬರು, DC ಅವರು, CS ಅವರು, SP ಅವರು, ಕಮಿಷನರ್ ಅವರು, ಅದೇ ರೀತಿ AC ಅವರು ನಮ್ಮ ಸಮಸ್ಯೆ ಬಗ್ಗೆ ಜಿಲ್ಲಾಧಿಕಾರಿ ಮೀಟಿಂಗ್ ತಗೊಂಡರು. ಗೊಂಬಾರಿ ಸಮಾಜದ ಸುಮಾರು ವರ್ಷದಿಂದ ಅವ್ರು ಅಲ್ಲೇ ಇದ್ದಾರೆ, ಬಟ್ ಅವ್ರು ಸ್ಮಶಾನ ಇಲ್ಲ. ಬೇರೆದವರು ಬಂದು ಅಲ್ಲಿ ನಮ್ಮ ಸ್ಮಶಾನ ಅಂಥೇಳಿ ಏನಲ್ಲಿ ನಾವೆಲ್ಲ ಹೊಡೆದಿದ್ದು ಅವ್ರು ಕೂಡ ಹೊರಗೆ ತೆಗೆದರೆ ಇದು ಭಾಳ ಅನ್ಯಾಯವಾಗಿದೆ. ಅದೇ ರೀತಿ ಹಕ್ಕಿಪಿಕ್ಕಿ ಜನ ಇಷ್ಟು ವರ್ಷದ ಅಲ್ಲೇ ಜಂಗಲ್ದಾಗಿದ್ದು ಈಗ ಒಂದು ಸ್ವಲ್ಪ ಹೊರಗೆ ಬಂದಾರ. ಅಲ್ಲಿ ಕೂಡ ಸರ್ಕಾರಿ ಜಮೀನಿದೆ. ಅದೇ ರೀತಿ ಕಾತ್ಕರಿ ಸಮುದಾಯ ಕೂಡ ಭಾಳ ವರ್ಷದ ಈ ಜನ ನಮ್ಮ ಸಂವಿಧಾನದ ಪ್ರಕಾರ ಏನು ಅಧಿಕಾರ ಇದೆ, ನಾವು ಈ ದೇಶದ ನಾಗರಿಕ ಅಂತ ನಮ್ಮ ಹಕ್ಕುಗಳು ಕೇಳಿದೆವು. ಜಿಲ್ಲಾ ಸಚಿವರು ಅದಕ್ಕೆ ಒಳ್ಳೆ ರೀತಿ ಸ್ಪಂದನೆ ಮಾಡಿದ್ದಾರೆ. ಜಿಲ್ಲಾಧಿಕಾರಿ ಮತ್ತು ಎಲ್ಲ ಅಧಿಕಾರಿಗಳು ನಮಗೊಂದು ಭರವಸೆ ಅದೇ ಇದು ತಕ್ಷಣ ಆಗ್ತಿದೆ ಅಂಥೇಳಿ. ಆಗಲಿಂದ ಮುಂದಿನ ನೆಲೆ ಮಾತ್ರ ನಮ್ಮದಿದೆ. ಆದರೆ ನಾವು ಪ್ರಯತ್ನ ಬಿಡೋಂಗಿಲ್ಲ. ಇದಕ್ಕೆ ಎಲ್ಲ ಸಂಘಟನೆ ಕೂಡಿ ನಾವು ಅದನ್ನು ಬೆಂಬಲಿಸ್ತೀವಿ. ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸತೀಶ್ ಜಾರಕಿಹೊಳಿ ಅವರಿಗೆ ನಮ್ಮ ಖಾನಾಪುರ ತಾಲೂಕಿನ ಸುಮಾರು ವರ್ಷಗಳ ಬೇಡಿಕೆ ಇರುವಂಥದ್ದು ಹಕ್ಕಿಪಿಕ್ಕಿ ಸಮುದಾಯಗಳಿಗೆ ಮೂಲಭೂತ ಸೌಲಭ್ಯ ಹಾಗೂ ಕಾತ್ಕರಿ ಸಮುದಾಯಗಳಿಗೆ ಪರ್ಮನೆಂಟ್ ಆಗಿ ಒಂದು ಅವರಿಗೆ ನೆಲೆಯನ್ನು ಕೊಡುವಂಥ ಒಂದು ವಿಚಾರವಾಗಿ ಮೊನ್ನೆ ದಿನ ಬೆಂಗಳೂರಿನಲ್ಲಿ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ನಾವು ಭೇಟಿಯಾದಾಗ ಈ ಒಂದು ಹಕ್ಕಿಪಿಕ್ಕಿ ಸಮುದಾಯ, ಕಾತ್ಕರಿ ಸಮುದಾಯ ಹಾಗೂ ಡೋಂಬಾರ ಸಮಾಜಕ್ಕೆ ಸ್ಮಶಾನದ ಬಗ್ಗೆ ತಾವು ಬೆಳಗಾವಿಗೆ ಅಲ್ಲೇ ನಾನು ಮೀಟಿಂಗ್ ಇಟ್ಕೊಂಡಿರ್ತೀನಿ, ಅಲ್ಲೇ ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿಗೆ ಬನ್ನಿ ಅಂದಾಗ ಇವತ್ತಿನ ದಿವಸ ಮಾನ್ಯ ಸಚಿವರಿಗೆ ಹಾಗೂ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಮ್ಮ ಹಕ್ಕಿಪಿಕ್ಕಿ ಸಮುದಾಯ ಹಾಗೂ ಕಾತ್ಕರಿ ಸಮುದಾಯಕ್ಕೆ ಪರ್ಮನೆಂಟ್ ಸೊಲ್ಯೂಷನ್ನು ಹಾಗೂ ಮಕ್ಕಳಿಗೆ ಶಿಕ್ಷಣ, ವೈದ್ಯಕೀಯ ಮೂಲಭೂತ ಸೌಲಭ್ಯಗಳ ಕೂಡಲೇ ಸಿಗುವ ಹಾಗೆ ಆಗಬೇಕು. ಅದೇ ರೀತಿಯಾಗಿ ಡೋಂಬಾರ ಸಮಾಜದ ಒಂದು 100 ವರ್ಷಗಳ ಇತಿಹಾಸ ಇರುವಂಥ ಸಮಾಜದ ಸ್ಮಶಾನ ಭೂಮಿ ಅತಿಕ್ರಮಣ ಹಾಗೂ ಸ್ಮಶಾನ ಭೂಮಿಯಲ್ಲಿ ಒಂದು CCTV ಫುಟೇಜ್ಗಳಿರ್ಬೋದು, ಇನ್ನಿತರ ಚಟುವಟಿಕೆಗಳನ್ನ ಡೆವಲಪರ್ಗಳು ನಡೆಸ್ತಾ ಇದ್ದಾರೆ ಅಂತ ಹೇಳಿದಾಗ ಮಾನ್ಯ ಜಿಲ್ಲಾಧಿಕಾರಿಗಳು ಆದಷ್ಟು ಬೇಗ ಅದನ್ನು ತ್ವರಿತಗತಿಯಲ್ಲಿ ನಮಗೆ ನ್ಯಾಯ ಒದಗಿಸಿಕೊಡುವಂಥ ಕೆಲಸ ಮಾಡ್ತೀವಿ ಅಂತ ಸಚಿವರು ಹೇಳಿದರು. ಮಾನ್ಯ ಜಿಲ್ಲಾಧಿಕಾರಿಗಳು ನಿರ್ದೇಶನ ನೀಡಿದ್ದಾರೆ. ಹಕ್ಕಿಪಿಕ್ಕಿ ಸಮುದಾಯಕ್ಕೆ ಆದಷ್ಟು ಬೇಗನೆ, ಕಾತ್ಕರಿ ಸಮುದಾಯ, ಹಕ್ಕಿಪಿಕ್ಕಿ ಸಮುದಾಯಕ್ಕೆ ಆದಷ್ಟು ಬೇಗನೆ ಒಂದು ನೆಲೆ ಕೊಡ್ತೇವೆ ಅಂತೇಳಿ ಮಾನ್ಯ ಸಚಿವರು ಹೇಳಿದ್ದಾರೆ. ಹಕ್ಕಿಪಿಕ್ಕಿ ಜನಾಂಗದವರ ಮೇಲೆ ಬೆಳಗಾವಿ ಜಿಲ್ಲಾ ಖಾನಾಪುರ ತಾಲೂಕಿನ ಅರಣ್ಯ ಅಧಿಕಾರಿಗಳು ಇಲ್ಲಸಲ್ಲದ ಪ್ರಕರಣಗಳನ್ನು ದಾಖಲು ಮಾಡಿ ತೊಂದರೆ ಕೊಡುತ್ತಿದ್ದಾರೆ ಹಾಗೂ ನಮಗೆ ಯಾವುದೇ ವಸತಿ ಇಲ್ಲ, ಮೂಲಭೂತ ಸೌಲಭ್ಯಗಳಿಲ್ಲ ಮತ್ತು ನಮ್ಮ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಿದ್ದಾರೆ ಎಂದು ಮನವಿಯಲ್ಲಿ ತಿಳಿಸಿದ್ದಾರೆ. ವಿನೋದ್ ಕೋರ್ಕಾರ್, KMM ಕನ್ನಡ ನ್ಯೂಸ್, ಬೆಳಗಾವಿ. 100 ವರ್ಷಗಳು 100 ದಿನಗಳು ಮೇಕಿಂಗ್ ಶುಲ್ಕದಲ್ಲಿ 100% ರಿಯಾಯಿತಿ. ಭೀಮಾ ಲೆಗಸಿ ಫೆಸ್ಟ್ 100 ಡೇಸ್ ಆಫರ್. ಚಿನ್ನ, ಬೆಳ್ಳಿ ಮತ್ತು ವಜ್ರದ ಮೇಲಿನ ಮೇಕಿಂಗ್ ಶುಲ್ಕದಲ್ಲಿ 100% ವರೆಗೆ ರಿಯಾಯಿತಿ ಪಡೆಯಿರಿ ಮತ್ತು ಪ್ರತಿ 1 ಲಕ್ಷ ರೂಪಾಯಿ ಮೌಲ್ಯದ ವಜ್ರದ ಮೇಲೆ 24 ಕ್ಯಾರೆಟ್ ಚಿನ್ನದ ಬಾರ್ ಉಚಿತವಾಗಿ ಪಡೆಯಿರಿ. ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ.